ಕೃಷ್ಣನದ್ದು ಎರಡು ಮುಖ. ತಾನೇ ಮಾಡುವ ಯುದ್ಧದ ವೈಭವ ಒಂದು, ಇನ್ನೊಬ್ಬರ ಹತ್ರ ಯುದ್ಧ ಮಾಡಿಸುವ ಕ್ರಮ ಒಂದು. ಅದು ಶ್ರೀಮದ್ ಭಾಗವತದಲ್ಲಿ ಉಲ್ಲಿಖಿತವಾಗಿದೆ. ಅದೆಷ್ಟು ಯುದ್ಧಗಳು ಕೃಷ್ಣನ ಹತ್ರ ಬಂದಿರತಕ್ಕಂಥದ್ದು. ಒಂದೊಂದು ಯುದ್ಧದಲ್ಲಿ ಒಂದೊಂದು ರೀತಿಯಾದ ತಂತ್ರಗಾರಿಕೆ ಮಾಡ್ತಾನೆ. ಜರಾಸಂಧ ಒಂದ್ಸಲ ಯುದ್ಧಕ್ಕೆ ಬಂದಾಗ ದೇವರು ಬೆಟ್ಟದ ಮೇಲಿದ್ದ. ಬೆಟ್ಟದ ಮೇಲಿದ್ದರೆ ಜರಾಸಂಧನಿಗೆ ಸಿಟ್ಟು ಬಂತು. ಕೃಷ್ಣನಿಗೆ ಮಾಡಬೇಕು ಅಂತ ಹೇಳಿ ಇಡೀ ಬೆಟ್ಟಕ್ಕೆ ಬೆಂಕಿ ಕೊಟ್ಟ. ಇಡೀ ಬೆಟ್ಟಕ್ಕೆ ಬೆಂಕಿ ಕೊಟ್ಟರೆ ಆ ಬೆಂಕಿ ದಗದಗ ಅಂತ ಉರಿಬೇಕು, ಕೃಷ್ಣ ಸುಟ್ಟು ಕರ್ಕಲಾಗಬೇಕು. ನಮ್ಮ ದೇವರು ಖುಷಿ ಪಟ್ಟಾದ, ಕುಣಿದ ಅಂತೆ. ಬೆಂಕಿ ಕೊಟ್ಟರೆ ಯಾರಾದರೂ ಕುಣಿತಾರ? ನಾವು ಕುಣಿಯುವುದು ಅಂದರೆ ಅಯ್ಯೋ 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 ಅಂತ ಕುಣಿಯುದು. ಕೃಷ್ಣ ಖುಷಿಯಲ್ಲಿ ಕುಣಿದ ಅಂತೆ. ದೇವರು ಕುಣಿದ್ರೆ ಆ ಬೆಟ್ಟ ಭೂಮಿಯ ಒಳಗೆ ಹೋಯ್ತಂತೆ. ಭೂಮಿಯ ಒಳಗೆ ಹೋಯ್ತು ಅಂತಂದ್ರೆ ಅದು ಬೋರ್ವೆಲ್ ಮಿಷನ್ ಆಯಿತು. ಕೆಳಗಿದ್ದ ನೀರು ಮೇಲಕ್ಕೆ ಬಂತು, ಅಷ್ಟು ಬೆಂಕಿ ನಂದಿ ಹೋಯ್ತಂತೆ. ದೇವರದು ಯುದ್ಧತಂತ್ರ ಅಂತಂದ್ರೆ ಹೀಗೆ. ಅವನು ಜರಾಸಂಧ ಆಯುಧ ರಹಿತನಾಗಿ ವಾಪಸ್ ಹೋದ ಕಥೆಯನ್ನು ಭಾಗವತ ಹೀಗೆ ಒಂದೊಂದು ಸಲ ಬಂದರೆ ಒಂದೊಂದು ರೀತಿಯಾದಂತಹ ಯುದ್ಧದ ತಂತ್ರಗಳು. ಕಾಲಯವನ ಅಂತ ಯುದ್ಧಕ್ಕೆ ಬಂದರೆ ಎಲ್ಲರನ್ನೂ ದ್ವಾರಕೆಗೆ ಕಳಿಸಿದ ಭಗವಂತ. ಕಾಲಯವನನ ಬೆನ್ನಟ್ಟಿಕೊಂಡು ಬರುವ ಹಾಗೆ ಮಾಡಿ ಬದರಿ ತನಕ ಓಡಿಕೊಂಡು ಹೋದ. ಅಲ್ಲಿ ಮುಚುಕುಂದನ ಮೂಲಕ ಅವನ ಸಂಹಾರ ಮಾಡಿಸಿದ. ಎಂತೆಂಥ ಯುದ್ಧ ತಂತ್ರಗಳು, ಒಂದೊಂದು ಬಾರಿ ಒಂದೊಂದು ರೀತಿಯಾದಂಥ ಹೊಸ ಮುಖದ ತಂತ್ರಗಳು. ಒಮ್ಮೆ ಮಾಡಿದ ತಂತ್ರಗಾರಿಕೆ ಇನ್ನೊಂದು ಸಲ ಇಲ್ಲ, ಬೇರೆ 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 ರೀತಿಯಾದ. ಕೊನೆಗೊಂದು ಮಹಾಭಾರತ ಯುದ್ಧ ನಡೆಯಿತು ಕುರುಕ್ಷೇತ್ರದಲ್ಲಿ. ಅದು ಭಾರಿ 18 ದಿನದ ಯುದ್ಧ. ಮೊದಲೇ ಕರಾರು 18 ದಿನಗಳ ಯುದ್ಧ, ಅದರಲ್ಲಿ ತೀರ್ಮಾನ ಮಾಡಬೇಕು ಅಂತ. ಆ 18 ದಿನದ ಯುದ್ಧ, ಅದರಲ್ಲಿ ನಮ್ಮ ದೇವರು ಭಾಗವಹಿಸಿದ. ದುರ್ಯೋಧನನಿಗೆ ಕೊಟ್ಟ ಮಾತಿನ ಹಾಗೇನೇ ಆಯುಧ ಇಲ್ಲದೆ ಯುದ್ಧದಲ್ಲಿ ಭಾಗವಹಿಸು. ಎಷ್ಟು ರಿಸ್ಕ್ ನೋಡಿ. ಯುದ್ಧವಾದ ಭೂಮಿಯಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಆಯುಧ ಇಲ್ಲದೆ ಇದ್ದ ಭಗವಂತ ಯುದ್ಧದಲ್ಲಿ ಭಾಗವಹಿಸಿದ. ನಿರಾಯುಧನಾಗಿ ಭಗವಂತ ಯುದ್ಧದಲ್ಲಿ ಭಾಗವಹಿಸಿದ. ಆದರೆ ಎಲ್ಲಿಯೂ ಗಾಯ ಆಗಲೇ ಇಲ್ಲ. ಭಗವಂತ ಯುದ್ಧದಲ್ಲಿ ಭಾಗವಹಿಸಿ ದೇವರು ಜಯಬೇರಿ ಗಳಿಸಿದ ಅರ್ಜುನನಿಗೆ. ಅರ್ಜುನ ಎಲ್ಲೆಲ್ಲಿ ವಿಫಲನಾಗ್ತಾನೆ ಅಲ್ಲಲ್ಲಿ ನಮ್ಮ ದೇವರ ಪಾತ್ರವನ್ನು ನಾವು ನೋಡಬೇಕಾದ್ದು. ಅರ್ಜುನ ಎಲ್ಲೆಲ್ಲಿ ಸೋಲ್ತಾನೆ, ಮೊದಲು ಯುದ್ಧನೇ ಮಾಡೋದಿಲ್ಲ, ವೈರಾಗ್ಯ ಬಂದು ಬಿಡ್ತದೆ ಅವನಿಗೆ. ಅಯ್ಯೋ ಬಂದವರು ಅಂತ ಅವನಿಗೆ ಗೀತೋಪದೇಶ ಮಾಡ್ತಾನೆ, ಮಾಡಿ ಯುದ್ಧ ಮಾಡುವ ಹಾಗೆ ಮಾಡ್ತಾನೆ. ಅರ್ಜುನನಿಗೆ ನಾನು ಗುರು ಹಿರಿಯರನ್ನು ಕೊಂದ ಪಾಪ ಬರುತ್ತೆ ಅಂತ ಅರ್ಜುನನಿಗೆ ಹೇಳ್ದ ಕೃಷ್ಣ. ಮಯೈವೇತೆ ನಿಹತ ಪೂರ್ವಮೇವ, ಇವರನ್ನೆಲ್ಲ ನಾನು ಕೊಂದಾಯಿತು ಅಂತ ಹೇಳಿದ. ಭೀಷ್ಮ, ದ್ರೋಣ ಎಲ್ಲರನ್ನು ನಾನು ಕೊಂದಿದ್ದೇನೆ, ನೀನು ಸುಮ್ಮನೆ ಬಾಣ ಪ್ರಯೋಗ ಮಾಡು ಅಷ್ಟೇ. ನಾನು ಕೊಂದ ಅಂದರೆ ಸತ್ತ ಭೀಷ್ಮಾದಿಗಳ ಮೇಲೆ ಬಾಣ ಪ್ರಯೋಗ ಮಾಡು, ನಿನಗೆ ಗುರು ಹತ್ಯಾ ದೋಷ ಬರುವುದಿಲ್ಲ. ಎಂಥ ಚಿಂತನೆ ನೋಡಿ. ಕೃಷ್ಣ ನೋಡಿದ ಅಂದರೆ ಸತ್ತ ಅಂತ ಅರ್ಥ, ನೋಡಲಿಕ್ಕೆ ಮಾತ್ರ ಗೊಂಬೆ ಹಾಗೆ, ಮತ್ತೆ ಸತ್ತ ಇದ್ದಾರೆ. ಅವರ ಸಾಮರ್ಥ್ಯವನ್ನು ಕಸಿದುಕೊಂಡು ಅರ್ಜುನನಿಗೆ ಅವಕಾಶ ಮಾಡಿಕೊಟ್ಟ ದೇವರು ಅದು ಶ್ರೀಕೃಷ್ಣ. ಗೀತೋಪದೇಶ ಮಾಡಿದ. ಯಾಕೆ ಅಂತಂದರೆ ಯುದ್ಧ ಅದೊಂದು ಪೂಜೆ. ಹೇಗೆ ಬ್ರಾಹ್ಮಣರು ಆರತಿ ಬತ್ತಿ ಎಲ್ಲ ಹಿಡ್ಕೊಂಡು ಪೂಜೆ ಮಾಡ್ತಾರೆ, ನೈವೇದ್ಯ ಸಮರ್ಪಣೆ. ಕ್ಷತ್ರಿಯನಾದವನಿಗೆ ಪೂಜೆ ಅಂತಂದರೆ ಯುದ್ಧ, ಶತ್ರುಗಳ ಸಂಹಾರ, ಅದು ಪೂಜೆ. ಮಿಲಿಟ್ರಿಯಲ್ಲಿರ್ತಾರೆ, ಮಿಲಿಟ್ರಿಯಲ್ಲಿ ಇರುವವರು ರೀ ಇವತ್ತು ಹಬ್ಬ ನಾನು ದೇವರ ಪೂಜೆ ಮಾಡ್ತೇನೆ ಅಂತ ಕೂತ್ರೆ ಅಲ್ಲಿ ಎದುರಾಳಿಗಳು ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ರೆ ಏನು ಮಾಡಬೇಕು? ಅವರ ಜೊತೆಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವುದೇ ದೊಡ್ಡ ಪೂಜೆ. ಅದಕ್ಕಿಂತ ದೊಡ್ಡ ಪೂಜೆ ಅವರಿಗಿಲ್ಲ. ಅದನ್ನೇ ದೇವರ ಪೂಜೆ ಅಂತ ಅನುಸಂಧಾನ ಮಾಡಿದರೆ ಅವರಿಗೆ ಫಲ. ಇದನ್ನು ನಮ್ಮ ದೇವರು ಕಲಿಸಿಕೊಟ್ಟ. ಒಂದೊಂದು ಯುದ್ಧದಲ್ಲಿ ಒಂದೊಂದು ರೀತಿಯಾದ ಕ್ರಮ. 18 ದಿನದ ಯುದ್ಧದಲ್ಲಿ ಅರ್ಜುನನಿಗೆ ಜಯಗೊಳಿಸಿದ ದೇವರು ಅದು ಕೃಷ್ಣ. ಎಲ್ಲೆಲ್ಲಿ ಏನೇನು ಮಾರ್ಗದರ್ಶನ ಬೇಕೋ ಅದೆಲ್ಲ ಮಾಡಿ ಅರ್ಜುನನನ್ನು ದಿಗ್ವಿಜಯ, ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿದ. ಇದು ಕೃಷ್ಣನ ವೈಭವ. ಈ ಅವತಾರದಲ್ಲಿ ಎಲ್ಲವನ್ನೂ ಮಾಡಿದ್ದಾನೆ ದೇವರು. ದೇವರು ಉಪದೇಶನೂ ಮಾಡಿದ್ದಾನೆ, ಜ್ಞಾನೋಪದೇಶ ಮಾಡಿದ್ದಾನೆ. ಎಷ್ಟು ಜನರಿಗೆ ಪಾಠ ಹೇಳಿದ, ಅದಕ್ಕಿಂತ ಹೇಗೆ ಪಾಠ ಮಾಡಿದ ಅದು ಮುಖ್ಯ. ಅರ್ಜುನನಿಗೆ ಪಾಠ ಹೇಳಿದ. ಬಹಳ ಪ್ರಮುಖವಾಗಿ ನಾವು ನೆನಪಿಟ್ಟುಕೊಳ್ಳಬೇಕಾದ್ದು, ಒಬ್ಬನೇ ಅರ್ಜುನ. ನಮ್ಮಲ್ಲೆಲ್ಲ ಪಾಠ ಮಾಡಬೇಕು, ಪ್ರವಚನ ಮಾಡಬೇಕು, ಎಷ್ಟು ಜನ ಸೇರ್ತಾರೆ ಅಂತ ತಲೆ ಲೆಕ್ಕ ಮಾಡ್ತೇವೆ. ಕೃಷ್ಣ ಹಾಗೆ ಮಾಡಲಿಲ್ಲ. ಒಂದೇ ತಲೆ ಅರ್ಜುನ ಮಾತ್ರ ಅವನ ಮುಂದಿಟ್ಟುಕೊಂಡು ಪಾಠ ಹೇಳಿದ. ಆದರೆ ಅವತ್ತು ನಮ್ಮ ದೇವರು ಹೇಳಿದ ಗೀತಾ ಪಾಠ
ಇವತ್ತೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಸಾವಿರ ಸಾವಿರ ಲಕ್ಷ ಮಂದಿ ಅದನ್ನು ಅಧ್ಯಯನ ಮಾಡ್ತಾರೆ ಅಂತಂದರೆ ಕೃಷ್ಣ ಒಬ್ಬನಿಗೆ ಪಾಠ ಮಾಡಿದರೂ ಇವತ್ತು ಲಕ್ಷ ಮಂದಿಗೆ ತಲುಪುವ ಹಾಗಾಯಿತು. ಅದನ್ನು ಕೇಳಿದವ ಎಷ್ಟು ಅಂತ ಮುಖ್ಯ ಅಲ್ಲ, ಕೇಳಿದವ ಹೇಗೆ ಕೇಳಿದ ಅನ್ನೋದು ಮುಖ್ಯ. ಅದನ್ನು ಅಧ್ಯಯನ ಮಾಡಿ ಇನ್ನೊಬ್ಬರಿಗೆ ಮುಟ್ಟಿಸ್ತಾನ, ಅದು ಬಹಳ ಮುಖ್ಯ. ಅಷ್ಟು ಅಂಶವನ್ನು ನಾವು ಕೃಷ್ಣನಿಂದ ನಾವು ಕಲಿಬೇಕಾದ್ದು. ಕೊನೆಗೆ ದೇವರು ಉದ್ಧವನನ್ನು ಕರೀತಾನೆ. ಉದ್ಧವ ಬೃಹಸ್ಪತ್ಯಾಚಾರ್ಯರ ಅವತಾರ. ಬೃಹಸ್ಪತ್ಯಾಚಾರ್ಯರು 2 ರೂಪದಿಂದ ಭೂಮಿಗೆ ಬಂದಿದ್ದಾರೆ, ಒಂದು ದ್ರೋಣನಾಗಿ, ಒಂದು ಉದ್ಧವನಾಗಿ. ದ್ರೋಣನಾಗಿ ಯುದ್ಧದ ಬಗ್ಗೆನೇ ಪಾಠ ಪ್ರವಚನ ಮಾಡಿತ್ತು, ಉದ್ಧವನಾಗಿ ಬಂದ. ದ್ರೋಣಾಚಾರ್ಯರಾಗಿ ಕೃಷ್ಣನ ಸೇವೆ ಮಾಡಲಿಕ್ಕಾಗಲಿಲ್ಲ, ವಿರುದ್ಧ ಪಕ್ಷದಲ್ಲಿ ನಿಂತೇ ಸೇವೆ ಮಾಡಬೇಕಾಯಿತು. ಉದ್ಧವನಾಗಿ ಬಂದಾಗ ಬಾಲ್ಯದಿಂದ ಕೃಷ್ಣನ ಬೆನ್ನ ಹಿಂದೆ ಸಾಗಿದವ ಉದ್ಧವ. ಉದ್ಧವ ನಾನು ಕರೀತಾನೆ ದೇವರು. ಉದ್ಧವ ಒಂದು ವಿಷಯ ಅಂತ ಹೇಳ್ತಾನೆ. ಎಷ್ಟು ಉದ್ಧವ ಅಂತರಂಗ ಭಕ್ತ ಅಂತಂದರೆ ಅವನು ಹೊಸ ಬಟ್ಟೆಯನ್ನು ಉಡ್ತಿರಲಿಲ್ಲ. ದೇವರು ಉಟ್ಟ ಬಟ್ಟೆ ನಿರ್ಮಾಲ್ಯ ಅಂತ ಬಿಸಾಡ್ತಾನೆ, ಅದನ್ನು ಉದ್ಧವ ಹಾಕ್ಕೊಳ್ಳೋದು. ಅವನು ದೀಪಾವಳಿಗೆ ಅಂತ ಸ್ಪೆಷಲ್ ಬಟ್ಟೆಯನ್ನು ಎಂದೂ ತಗೊಂಡದ್ದಿಲ್ಲ, ಅವನ ಜೀವನದಲ್ಲಿ ಇಲ್ಲ. ಉದ್ಧವನಿಗೆ ಅಡುಗೆಗೆ ಅಂತ ಸ್ಪೆಷಲ್ ಇಲ್ಲ. ಅಮ್ಮ ಪ್ರಾತರಾಶಾರ್ತೆ ಬೆಳಗಿನ ನಾಷ್ಟಾಕ್ಕೆ ಕರಿತಿದ್ಲಂತೆ, ಹೋಗ್ತಿರ್ಲಿಲ್ಲಂತೆ. ಮತ್ತೇನು ಊಟ ಅವನಿಗೆ? ನಮ್ಮ ದೇವರು ಏನು ಸ್ವೀಕಾರ ಮಾಡ್ತಾನೆ ಉಳಿದದ್ದನ್ನು ತಿಂತಿದ್ದಂತೆ. ದೇವರು ಉಳಿಸ್ತಿದ್ದ ಉದ್ಧವನಿಗೋಸ್ಕರನೇ. ಹಾಗಾಗಿ ಉದ್ಧವನಿಗೆ ಬೇರೆ ಅನ್ನ ಅಂತಿಲ್ಲ. ಉದ್ಧವ ಒಂದು ಮಾಲೆ ಹಾಕೊಳ್ತಿದ್ದ. ಅವತ್ತಿನ ಕಾಲದಲ್ಲಿ ಮಾಲೆ ಅನ್ನೋದು ಫ್ಯಾಷನ್, ಇವತ್ತು ಔಟ್ ಆಫ್ ಫ್ಯಾಷನ್. ಮಾಲೆ ಹಾಕಿದ್ರೆ ತೆಗೆದು ಬಿಸಾಡ್ತಾರೆ, ಹಾಕುವಾಗಲೇ ತೆಗೆದು ಬಿಸಾಡ್ತಾರೆ. ಅವತ್ತೆಲ್ಲ ಫ್ಯಾಷನ್ ಅದು, ಆ ಮಾಲೆ ಹಾಕೋದು ಅಂತ. ಆ ಮಾಲೆ ಉದ್ಧವ ಹಾಕೊಳ್ತಿದ್ದ ಅಂತ. ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಗೊಳ್ತಿರ್ಲಿಲ್ಲ ಅವನು. ನಮ್ಮ ದೇವರು ಹಾಕಿದ ಮೇಲೆ ಅದನ್ನು ಬಿಸಾಡ್ತಿದ್ದ. ಬಿಸಾಡಿದ ಆ ಮಾಲೆಯನ್ನು ಉದ್ಧವ ಹಾಕ್ಕೊಳ್ತಿದ್ದ. ಯಾವಾಗ ಉದ್ಧವ ತೆಗೆಯುವುದು ಅಂದರೆ ದೇವರೊಂದು ಮಾಲೆ ಬಿಸಾಡಿದ ಮೇಲೆ ಅದನ್ನು ಹಾಕ್ಕೊಳ್ಳೋದು. ಇದು ಉದ್ಧವನ ಕ್ರಮ. ಮೈ ಮೇಲೆ ದೇವರ ನಿರ್ಮಾಲ್ಯ, ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಉದ್ಧವ ಹೇಳುವ ಮಾತಿದು. ಭಗವಂತನ ಮಾಯೆಯನ್ನು ಗೆಲ್ಲಬೇಕಾದ್ರೆ ಭಗವಂತನ ಪ್ರಸಾದ ಬಿಟ್ಟು ನಮ್ಮಲ್ಲಿ ಯಾವುದೂ ಏನೂ ಇರಬಾರ್ದು. ನಮ್ಮಲ್ಲಿ ಅಡಿಯಿಂದ ಮುಡಿಯ ತನಕ ಭಗವಂತನದ್ದು, ಹೊಟ್ಟೆಯ ಒಳಗೂ ಭಗವಂತನಿಗೆ ನಿವೇದಿತವಾದ ಅನ್ನವನ್ನೇ ತಿನ್ನಬೇಕಂತೆ. ದೇವರಿಗೆ ಸಮರ್ಪಿತವಾಗದೇ ಇದ್ದ ಯಾವುದನ್ನೂ ನಾವು ಸ್ವೀಕಾರ ಮಾಡಬಾರ್ದು. ಹೀಗೆ ಉದ್ಧವ ಬೆಳೆದವ. ದೇವರ ಪ್ರಸಾದ ಅಲ್ಲದಿದ್ದದನ್ನು ಏನೂ ಮುಟ್ಟದೆ ಮಾಯವನ್ನು ಗೆದ್ದವ ಉದ್ಧವ. ಆ ಉದ್ಧವನನ್ನು ದೇವರು ಕರೀತಾನಂತೆ. ಕರೆದು ಉದ್ಧವನಿಗೆ ಹೇಳ್ತಾನಂತೆ, ಉದ್ಧವ ನಾನು ಪರಂಧಾಮಕ್ಕೆ ಹೋಗ್ತೇನೆ. ಉದ್ಧವ ಹೇಳ್ದ, ಸ್ವಾಮಿ ನನಗೂ ಒಂದು ಟಿಕೆಟ್ ಅಂತ ಹೇಳಿದ. ದೇವರು ಹೇಳ್ದ, ನಿನಗೆ ಟಿಕೆಟ್ ಮಾಡಲಿಲ್ಲ, ಎಲ್ರಿಗೂ ಮಾಡಿದ್ದೇನೆ, ನಿನಗೊಂದು ಮಾಡಲಿಲ್ಲ. ಉದ್ಧವ ಅಳ್ಳಿಗೆ ಶುರು ಮಾಡಿದ ಅಂತೆ. ನೀನು ಪರಂಧಾಮಕ್ಕೆ ಹೋಗ್ತೀಯ ಅಂದರೆ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತಂದ್ರೇ ತಡ್ಕೊಳ್ಳಿಕ್ಕಾಗಲಿಲ್ಲ. ನನ್ನನ್ನು ಬಿಟ್ಟು ಹೋಗ್ತೇನೆ ಅಂದರೆ ಹೇಗೆ ತಡ್ಕೊಳ್ಳೋದು ಅಂತ ಕೇಳಿದ. ದೇವರು ಹೇಳಿದ, ಅಪ್ಪ ಉದ್ಧವ ನಿನಗೆ ಪಾಠ ಮಾಡ್ತೇನೆ ಅಂತ ಹೇಳಿದ. ನಿನಗೆ ತತ್ವವನ್ನು ಬೋಧನೆ ಮಾಡ್ತೇನೆ ಅಂತ. ಖುಷಿಯಾಯಿತು ಉದ್ಧವನಿಗೆ. ನನ್ನ ಅನುಪಸ್ಥಿತಿಯಲ್ಲಿ ನೀನು ಪಾಠ ಹೇಳಬೇಕು, ಪ್ರವಚನ ಮಾಡಬೇಕು ಅಂತ ಹೇಳಿ. ಉದ್ಧವ ಹೇಳಿದ, ಸಾಧ್ಯಾತೀತ ಅಂತ, ನಿನಗೆ ಶಕ್ತಿ ಕೊಡ್ತೇನೆ ಅಂತ ದೇವರು ಹೇಳಿದ. ನೀನು ಇಲ್ಲಿರಬಾರದು, ಬದ್ರಿಯಲ್ಲಿರಬೇಕು, ಅಲ್ಲಿ ಪಾಠ ಪ್ರವಚನ ಮಾಡಿಕೊಂಡಿರು ಅಂತ ಹೇಳ್ತಾನೆ. ಉದ್ಧವ ಇವತ್ತೂ ಕೂಡ ಬದ್ರಿಯಲ್ಲಿದ್ದಾನೆ, ಅಲ್ಲಿ ಪಾಠ ಪ್ರವಚನ ಮಾಡಿಕೊಂಡಿರ್ತಾನೆ. ನಮ್ಮ ಬದ್ರಿ ಯಾತ್ರೆಯಲ್ಲಿ ನಾವು ನಾರಾಯಣ ದೇವರನ್ನು ಸ್ಮರಣೆ ಮಾಡಿದ ಹಾಗೆಯೇ ನಮ್ಮ ಮಧ್ವಾಚಾರ್ಯರನ್ನು ನೆನಪಿಸಬೇಕು, ಅಲ್ಲಿರ್ತಕ್ಕಂತಹ ಉದ್ಧವನನ್ನು ನೆನಪಿಸಬೇಕಂತ. ಇವತ್ತೂ ಬದ್ರಿಯಲ್ಲಿದ್ದಾನೆ. ಬದರಿರಾಜರು ಹೇಳ್ತಾರೆ, ಅದ್ಯಾಪ್ಯಾಸ್ತೆ ಬದ್ರಿ ತಟೆ. ಮಧ್ವಾಚಾರ್ಯರು ಇವತ್ತೂ ಬದ್ರಿಯಲ್ಲಿದ್ದಾರೆ, ಉದ್ಧವನು ಅಲ್ಲಿದ್ದಾನೆ. ಉದ್ಧವನನ್ನು ಚಿಂತನೆ ಮಾಡಿದರೆ ನಮಗೆ ಕಿವಿ ತುಂಬ ಹಾಕ್ತಾನೆ ಅಂತ. ನಮಗೆ ತಾನು ಭಗವಂತನಿಂದ ನೇರ ಕೇಳಿದ ಚಿಂತನೆಯನ್ನು ನಮಗೆ ಮುಟ್ಟಿಸ್ತಾನೆ ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ನಮ್ಮ ದೇವರು ಈ ಅವಧೂತ ಗೀತೆಯನ್ನು ಹೇಳ್ತಾನೆ. ಶ್ರೀಮದ್ ಭಾಗವತದಲ್ಲಿ ಬೇರೆ ಬೇರೆ ಗೀತೆಗಳು ಬಂದಿದೆ. ಬರೀ ಭಗವದ್ಗೀತೆ ಮಹಾಭಾರತದಲ್ಲಿ ಬಂದರೆ ಭಾಗವತದಲ್ಲಿ ಬಂದ ಗೀತೆಗಳು ಎಷ್ಟು? ಭ್ರಮರಗೀತೆ, ವೇಣುಗೀತೆ, ಗೋಪಿಗೀತೆ, ಶ್ರುತಿಗೀತೆ, ಭಿಕ್ಷುಗೀತೆ, ಎಷ್ಟೊಂದು ಗೀತೆಗಳು.
ಒಂದೊಂದು ಅದ್ಭುತ. ರುದ್ರಗೀತೆ ಎಷ್ಟೆಷ್ಟು ಅದ್ಭುತವಾದಂತಹದ್ದನ್ನು ನಾವು ಕೇಳ್ತೇವೆ. ಅದರಲ್ಲಿ ದೇವರು ಮಾಡಿದ ಉಪದೇಶ ಉದ್ಧವ ಗೀತೆ. ಉದ್ಧವನಿಗೆ ಒಂದಿಷ್ಟು ಮಹತ್ವ ಕೊಟ್ಟಿದ್ದಾರೆ ನಮ್ಮ ದೇವರು ನೋಡಿ. ಅರ್ಜುನನಿಗೆ ಉಪದೇಶ ಮಾಡಿದ, ಅದಕ್ಕೆ ಅರ್ಜುನ ಗೀತೆ ಅಂತ ಕರೆಯುವುದಿಲ್ಲ, ಭಗವದ್ಗೀತೆ ಅಂತ ಹೇಳ್ತಾರೆ. ಯಾಕಂದರೆ ಭಗವಂತನಿಂದ ಗೀತವಾದದ್ದು, ಹಾಗಾಗಿ ಅದಕ್ಕೆ ಭಗವದ್ಗೀತೆ ಅಂತ ಕರೆದರು. ಉದ್ಧವ ಗೀತೆ ಭಗವಂತನೇ ಹೇಳಿದ್ದು, ಭಗವದ್ಗೀತೆ ಅಂತ ಅದನ್ನು ಕರೆದಿಲ್ಲ, ಉದ್ಧವ ಗೀತೆ ಅಂತ ಅದನ್ನು ಕರೆದರು. ಯಾಕೆ ಅಂತಂದರೆ ಉದ್ಧವನಿಗೆ ಭಗವಂತ ಅದನ್ನು ಉಪದೇಶ ಮಾಡಿ ಉದ್ಧವನ ಮೂಲಕ ಅದರ ಪ್ರವಚನ ಆಗುವ ಹಾಗೆ ಮಾಡಿದ್ದು ದೇವರದು. ಆ ಉದ್ಧವನಿಗೊಂದು ವೈಭವ ಕೊಡಬೇಕು, ಪ್ರವಚನಕ್ಕೋಸ್ಕರನೇ ಉದ್ಧವನನ್ನು ದೇವರು ಭೂಮಿಯಲ್ಲಿ ಬಿಟ್ಟು ಹೋದ. ಈ ಅನುಸಂಧಾನವನ್ನು ನಾವು ಉದ್ಧವ ಗೀತೆಯ ಮೂಲಕ ನಾವು ನೋಡಬಹುದು. ಉದ್ಧವ ಗೀತೆಯಲ್ಲಿ ಭಗವಂತ ಅವಧೂತರು ಹೇಳಿದ್ದನ್ನು ಹೇಳ್ತಾನೆ, ತಾನು ಸ್ವಂತದ್ದೇನೂ ಹೇಳೋದಿಲ್ಲ. ನೋಡಿ, ಹೀಗೆ ಅವಧೂತರು ಹೇಳಿದರು ಯದುವಿನತ್ರ. ಯದು ಅಂದರೆ ಕೃಷ್ಣನ ಮೂಲ ಪುರುಷ, ಯದುವಿನಿಂದ ಯಾದವರಾದದ್ದು. ಆ ಯದುವಿಗೆ ಅವಧೂತರು ಹೇಳಿರ್ತಕ್ಕ ಮಾತು. ಅವಧೂತರು ಅಂತಂದರೆ ಅವರಿಗೆ ನೆಲೆ ಅಂತ ಒಂದಿಲ್ಲ, ಅವರಿಗಿಂತದ್ದು ಬೇಕು ಅನ್ನುವುದೂ ಇಲ್ಲ, ಇಂಥವರಿಗೆ ಹೇಳ್ತೇನೆ ಅನ್ನೋದೂ ಇಲ್ಲ, ನಾಳೆ ಎಲ್ಲಿ ಹೋಗ್ತೀರಿ ಅಂತ ಅವರಿಗೇ ಗೊತ್ತಿಲ್ಲ. ಇದು ಎಲ್ಲವನ್ನೂ ಬಿಟ್ಟವರು ಅವಧೂತರು. ಅವರಿಗೆ ಇಂತಹದ್ದೇ ಬಟ್ಟೆ ಆಗಬೇಕು, ಇಂಥದ್ದೇ ಆಹಾರ ಬೇಕು, ಯಾವುದೂ ಇಲ್ಲ. ದೇಶ ಕಾಲವನ್ನು ಮೀರಿ ನಿಂತ ಧರ್ಮ ಅವ್ರದ್ದು. ಯಾರಾದರೂ ಏನಾದರೂ ಹೇಳ್ತಾರಾ, ಸಂಕೋಚನೆ ಇಲ್ಲ ಅವರಿಗೆ. ಅಂತಹ ಅವಧೂತರು ಯದುವಿಗೆ ಹೇಳಿದ ಉಪದೇಶ, ಅದನ್ನು ಅವಧೂತನಿಗೆ ನಾನು ಮಾಡ್ತೇನೆ ಅಂತ ನಮ್ಮ ದೇವರು ಅದನ್ನು ಅವಧೂತ ಗೀತೆ, ಉದ್ಧವ ಗೀತೆ ಅಂತ ಹೇಳ್ತಾರೆ. ದೇವರು ತನ್ನ ಮಾತನ್ನು ಹೇಳೋದಲ್ಲ, ಯದುವಿಗೆ ಅವಧೂತರು ಹೇಳಿದ್ದನ್ನು ಹೇಳೋದು. ಅಂದರೆ ದೇವರು ನಮಗೆ ಹೇಳಿದ, ನಾವು ಹೇಳುವಾಗ ನಮ್ಮದು ಅಂತ ಹೇಳಬಾರ್ದು. ನಮಗೆ ನಮ್ಮ ಅಜ್ಜೆ ಹೇಳಿಕೊಟ್ಟಿದ್ದಾನೆ, ಅದನ್ನು ಹೇಳಿಕೊಡಬೇಕು. ಪರಂಪರೆಯಲ್ಲಿ ಏನು ಬಂದಿದೆ ಅದನ್ನು ಹೇಳಬೇಕು, ಅದೇ ಮಹತ್ವದ್ದು. ನಾವು ಹೊಸ್ತು ಹೇಳಬೇಕು ಅಂತ ಹೊರಡ್ತೇವೆ, ಅದಲ್ಲ ಮಹತ್ವವುಳ್ಳದ್ದು. ಇದ್ದದ್ದನ್ನೇ, ಗೊತ್ತಿದ್ದದ್ದನ್ನೇ, ಹೇಳಿಕೊಟ್ಟದ್ದನ್ನೇ ಹೇಳಬೇಕಂತ, ಅದೇ ಮಹತ್ವ, ಅದೇ ದೇವರು ಮೆಚ್ಚುವಂತಹದ್ದು. ದೇವರು ಹೇಳ್ತಾನೆ, 24 ಗುರುಗಳು ಅವಧೂತರಿಗಿದ್ರಂತೆ. 24 ಗುರುಗಳು ಅಂತಂದರೆ ಪೃಥಿವೀ ವಾಯುರಾಕಾಶ ಆಪೋ ಅಗ್ನಿ ಚಂದ್ರಮ ರವಿ ಕಪೋತಃ ಅಜಗರಃ ಸಿಂಧು. 24 ಗುರುಗಳಲ್ಲಿ ಪಟ್ಟಿ ಮಾಡಿ ಹೇಳ್ತಾರೆ. ಅವಧೂತರು ಹೇಳ್ತಾರೆ, ನಾನು ಒಂದು ಗುರುವಿನಿಂದ ಕಲಿತವ ಅಲ್ಲ, 24 ಗುರುಗಳಿಂದ ಕಂಡಿದ್ದೇನೆ. ಕಂಡಲ್ಲಿ ವಿಶ್ವರೂಪವ ಕಾಂಬರು. ಹಾಗೆಯೇ ಈ ಅವಧೂತರು ಕಂಬಲ್ಲಿ ಗುರುವನ್ನು ಕಂಡಿದವರು, ಗುರುತ್ವವನ್ನು ಕಂಡವರು, ನೋಡಿಯೇ ಪಾಠ ಕಲಿತವರು. ನಾನು ಪೃಥ್ವಿಯಿಂದ ಪಾಠ ಕಲಿತೆ ಅಂತ ಹೇಳ್ತಾರೆ. ಏನು ನಿಮಗೆ ಪೃಥ್ವಿ ಪಾಠವನ್ನು ಕಲಿಸಿತು? ಪೃಥ್ವಿ ನೋಡಿ, ಅಲ್ಲಿ ಏನಿದೆ, ಪೃಥ್ವಿಗೆ ಏನು ಬೇಡ, ಎಲ್ಲ ನಮಗೆ ಕೊಡ್ತದೆ. ತನ್ನ ಉದರದಲ್ಲಿ ಏನೇನಿದೆ ಅದು ಎಲ್ಲವನ್ನೂ ಪೃಥ್ವಿ ನಮ್ಗೆ ಕೊಡ್ತಾಳೆ. ಒಳಗೆ ಇರುವಂತಹ ಬೆಳೆಗಳು ನಮಗೆ, ಅದು ಭೂಮಿಯಲ್ಲಿ ತಯಾರಾಗ್ತದೆ, ಮರದ ಮೂಲಕ ಮೇಲೆ ಬರ್ತದೆ. ಎಲ್ಲ ತಿನ್ನುವ ಪದಾರ್ಥಗಳೆಲ್ಲ, ಕುಡಿಯುವ ನೀರು ಭೂಮಿಯ ಅಡಿಯಿಂದ ಬರಬೇಕು. ಹಾಲು ಬೆಣ್ಣೆ ಎಲ್ಲ ಬರಬೇಕಾಗಿದ್ದರೆ ಹಸಿವು ಬೇಕಾದ ಹುಲ್ಲು ಅದು ಭೂಮಿಯಲ್ಲೇ ತಯಾರಾಗಿ ಬರಬೇಕಾದ್ದು. ಏನೆಲ್ಲ ಇದೆ ಅದು ಎಲ್ಲ ಭೂಮಿ ಅಡಿಯಿಂದಲೇ ಬರಬೇಕು ಹೊರತು ಬೇರೆ ಯಾವುದೂ ಇಲ್ಲ. ಪೃಥ್ವಿ ಎಲ್ಲವನ್ನೂ ಕೊಡ್ತಾಳೆ ನಮಗೆ. ನಾವೇನು ಮಾಡ್ತೇವೆ? ಎಲ್ಲ ಹೊಲಸನ್ನು ಭೂಮಿಗೆ ಮಾಡ್ತೇವೆ, ನಾವು ಉಗುಳ್ತೇವೆ. ಎಲ್ಲಿ? ಭೂಮಿಗೆ ಉಗುಳುದು. ಮಲಮೂತ್ರವನ್ನು ವಿಸರ್ಜನೆ ಮಾಡ್ತೇವೆ ಭೂಮಿಯಲ್ಲಿಯೇ. ನಮ್ಮ ಮೇಯ ಕೊಳೆ ತೊಳೆಯುವುದೆಲ್ಲ ಅಲ್ಲಿಯೇ, ಭೂಮಿಗೇನೆ. ನಾವು ಇನ್ನು ಭೂಮಿಯನ್ನು ತುಳಿದರೂ ಕೂಡ ಭೂಮಿ ನಮಗೆ ಕೊಡ್ತಲೇ ಇರ್ತಾಳೆ. ಇದು ನಾವು ಕಲಿಬೇಕಾದಂತಹ ಪಾಠ. ಅಂದರೆ ಸಹನೆ ಬೇಕು, ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ಸೌಜನ್ಯ, ಸದ್ಬುದ್ಧಿ ನಮಗಿರಬೇಕು. ನಾವು ಇನ್ನೊಬ್ಬರಿಗೆ ನಮ್ಮಲ್ಲಿ ಏನಿದೆ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡಬೇಕು. ಇದು ನಾನು ಪೃಥ್ವಿಯಿಂದ ಕಲಿತೆ, ವಾಯುವಿಂದ ಕಲಿತೆ, ಒಂದೊಂದರಿಂದ ಕಲಿತಿರ್ತಕ್ಕಂಥದ್ದನ್ನು ಉದ್ಧವನಿಗೆ ನಮ್ಮ ದೇವರು ಅದನ್ನು ವಿವರಣೆ ಮಾಡ್ತಾ ಕುರರ ಅಂತ, ಅರ್ಭಕ ಮಗು, ಅದರಿಂದಲೂ ನಾನು ಪಾಠ ಕಲಿತೆ. ಕುರರ ಅಂದರೆ 2 ಹದ್ದುಗಳು, ಹದ್ದುವಿನಿಂದ ಕಲಿತ ಪಾಠ. ಗಿರ್ದ್ರ ತಮಿಳಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಹದ್ದು.
ಆಕಾಶದಲ್ಲಿ ಹಾರತಕ್ಕಂಥ ಪ್ರಾಣಿ, ಗಿಡುಗ ಕನ್ನಡದಲ್ಲಿ ಹೇಳ್ತಾರೆ. ಅದು ಒಂದು ಹದ್ದು ಹಾರಿಕೊಂಡು ಹೋಗ್ತಿತ್ತು. ಅದಕ್ಕೊಂದು ಮಾಂಸ ಸಿಕ್ಕಿತ್ತು. ಆ ಮಾಂಸವನ್ನು ಹದ್ದು ತಿಂದಿತ್ತು. ಮಾಂಸವನ್ನು ಬಾಯಲ್ಲಿ ಇಟ್ಕೊಂಡು ಹೋಗ್ತಿತ್ತು, ತನ್ನ ಮನೆಗೆ ಕುಟುಂಬಕ್ಕೆ ಕೊಡಬೇಕು ಅಂತ ಆಕಾಶದಲ್ಲಿ ಹಾರ್ತಾ ಇತ್ತು. ಒಂದು ಹದ್ದು ಬಂತು ಎದುರಿಗೆ, ಅದರೊಟ್ಟಿಗೆ ಇನ್ನೊಂದು ಹದ್ದು ಬಂತು, ನೂರಾರು ಹದ್ದುಗಳು ಬಂತು. ಈ ಮಾಂಸ ಇದ್ದ ಹದ್ದುವಿನ ಮೇಲೆ ಅಟ್ಯಾಕ್ ಮಾಡಿತು. ಹದ್ದು ಆಲೋಚನೆ ಮಾಡಿತು, ಇಷ್ಟು ಹದ್ದುಗಳ ಜೊತೆಗೆ ನಾನು ಯುದ್ಧ ಮಾಡಿ ಗೆಲ್ಲಿಕ್ಕೆ ಸಾಧ್ಯನಾ? ಉಪಾಯ ಮಾಡಿತು. ಯಾಕೆ ನನ್ನ ಮೇಲೆ ಬಿದ್ದರು? ನನ್ನ ಇಲ್ಲಿವರೆಗೆ ಇರಲಿಲ್ಲ, ಇವತ್ತು ಮಾತ್ರ, ಈಗ ಮಾತ್ರ. ಇದಕ್ಕೇನು ಕಾರಣ? ನನ್ನ ಬಾಯಲ್ಲಿದ್ದ ಮಾಂಸ. ಇದಕ್ಕೋಸ್ಕರ ಇವರೆಷ್ಟು ನನ್ನ ಮೇಲೆ ದಂಡೆತ್ತಿ ಬಂದಿದ್ದಾರೆ. ನಾನೇನು ಮಾಡಬೇಕು? ಆ ಮಾಂಸ ಇರುವಷ್ಟು ಕಾಲ ಜಗಳ ತಪ್ಪುವುದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಬಾಯಲ್ಲಿದ್ದ ಮಾಂಸವನ್ನು ಉಗುಳಬೇಕು. ಉಗುಳಿತದು. ಯಾವಾಗ ಉಗುಳಿತು ಆವಾಗ ಫ್ರೆಶ್ ಎಲ್ಲ ಓಡಿ ಹೋದ್ರು, ಆ ಮಾಂಸ ಇದ್ದಲ್ಲಿ ಹೋದ್ರು. ಅಂದರೆ ಯಾವುದು ಜಗಳಕ್ಕೆ ಕಾರಣ ಅದನ್ನು ನಾವು ಉಗುಳಿ ಬಿಟ್ರೆ ಜಗಳಕ್ಕೆ ಅಲ್ಲಿ ಅವಕಾಶ ಇರುವುದಿಲ್ಲ. ಅಂದರೆ ಯಾವುದಕ್ಕೋಸ್ಕರ ನಮ್ಮ ಮೇಲೆ ದಂಡೆತ್ತಿ ಬರ್ತಾನೆ, ಯುದ್ಧಕ್ಕೆ ಬರ್ತಾನೆ, ಅದನ್ನೇ ತೆಗೆದು ಬಿಸಾಡಿದರೆ ಯುದ್ಧದ ಪ್ರಸಂಗನೇ ಇರುವುದಿಲ್ಲ. ಆರಾಮವಾಗಿ ನಾವು ಇರಲಿಕ್ಕೆ ಸಾಧ್ಯ. ಕುರರದಿಂದ ನಾನು ಕಲಿತ ಪಾಠ ಏನು ಅಂತಂದರೆ, ಒಬ್ಬ ಸಾಧಕ ಸಾಧನೆ ಮಾಡಬೇಕು ಅಂತಿದ್ರೆ ಅವನಲ್ಲಿ ಏನಿದೆ ಅದನ್ನೆಲ್ಲ ಕೊಟ್ಟರೆ ಅವನು ಆರಾಮವಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅವನಿಗೆ ಬೇಕಾದ್ದನ್ನು ಎಲ್ಲಿವರೆಗೆ ನಾವು ಇಟ್ಟುಕೊಂಡಿರ್ತೇವೆ, ಬಚ್ಚಿಟ್ಟುಕೊಂಡಿರ್ತೇವೆ, ಅಲ್ಲಿವರೆಗೆ ನಮ್ಮ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಈ ಬೆಟ್ಟಗಳಿಗೆ ಹೋಗುವಾಗ ಕೋತಿ ಬರುವುದುಂಟು. ದೇವರ ದರ್ಶನಕ್ಕೆ ಹೋದಾಗ ಆ ಕೋತಿ ನಮ್ಮಲ್ಲಿದ್ದ ಮೇಲೆ ಹೋಗುವಾಗ ಹಣ್ಣುಕಾಯಿ ಇಟ್ಕೊಂಡು ಹೋಗಿರ್ತೇವೆ, ಕೆಳಗೆ ಬರುವಾಗ ಅಲ್ಲಿದ್ದ ಪ್ರಸಾದ ಇಟ್ಕೊಂಡು ಬರ್ತೇವೆ. ಅದಕ್ಕೆ ಹೋಗುವಾಗಲೂ ಆಹಾರ, ಬರುವಾಗಲೂ ಆಹಾರ. ನೀವು ಎಲ್ಲಿಯಾದರೂ ಅಡಗಿಸಿಟ್ಟು ಕೊಡಲಿಲ್ಲ ಅಂತಂದರೆ ಎಲ್ಲ ಮೂತಿ ಎಲ್ಲ ಚಿರ್ಚು ತುಂಡು ಮಾಡಿ ಹಾಕಿ ಬಿಡ್ತದೆ. ಬೇಕಾದನ್ನು ಕೊಟ್ಟರೆ ಆರಾಮವಾಗಿ ಬಿಟ್ಟು ಬಿಡ್ತದೆ. ಸಾಮಾನ್ಯವಾಗಿ ನಮ್ಮ ಮೇಲೆ ಬರ್ತಕ್ಕಂಥವರು ಈ ಕೋತಿಯವರಿಂದಲೇ ಇಟ್ಕೊಳ್ಳಿ, ಅವ್ರು ಏನು ಅಪೇಕ್ಷೆ ಪಟ್ಟರು ಕೊಟ್ಟರೆ ನಾವು ಆರಾಮವಾಗಿರಲಿಕ್ಕೆ ಸಾಧ್ಯ. ಇದು ಕುರರಿಂದ ಕಲಿತೆ ಅಂತ ಬೇರೆ ಬೇರೆ ಇಂದ ಕಲಿತ ಪಾಠವನ್ನು ಉದ್ದವನಿಗೆ ನಮ್ಮ ದೇವರು ಹೇಳ್ತಾನೆ. ಅವಧೂತ ಹೇಳಿರ್ತಕ್ಕಂತಹ ಚಿಂತನೆಯನ್ನು ಹೇಳ್ತಾನೆ. ಪೂಜೆ ಮಾಡಬೇಕು, ಪೂಜಾ ಸ್ಥಾನಗಳು ಎಷ್ಟು ಅಂತ ಹೇಳ್ತಾನೆ. ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗಾವ, ವೈಷ್ಣವ, ಕಂ, ಮರುತು, ಜಲಂ, ಭೂಹು, ಆತ್ಮ, ಸರ್ವಭೂತಾನಿ ಭದ್ರ ಪೂಜಾಪದಾನಿ ಮೇ. ದೇವರನ್ನು ಎಲ್ಲೆಲ್ಲಿ ಆರಾಧನೆ ಮಾಡಬೇಕು ಅದನ್ನೇ ಹೇಳ್ತಾನೆ. ಸೂರ್ಯ ಇದೊಂದು ದೇವರ ಪ್ರತೀಕ. ಸೂರ್ಯನಲ್ಲಿ ಭಗವಂತನ ಆರಾಧನೆ ಮಾಡಬೇಕು. ಅಗ್ನಿ, ಅಗ್ನಿಯಲ್ಲಿ ದೇವರ ಆರಾಧನೆ ಮಾಡಬೇಕು. ಬ್ರಾಹ್ಮಣ, ಅವನಲ್ಲಿ ಭಗವಂತನ ಆರಾಧನೆ ಮಾಡಬೇಕು. ವೈಷ್ಣವ, ವಿಷ್ಣು ಭಕ್ತ, ಆಕಾಶದಲ್ಲಿ ಭಗವಂತನ ಪೂಜೆ ಮಾಡಬೇಕು. ಗಾಳಿಯಲ್ಲಿ, ನೀರಿನಲ್ಲಿ, ಮಣ್ಣಿನಲ್ಲಿ, ಎಲ್ಲ ಭೂತಗಳಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ದೇವರು ಪೂಜೆ ಮಾಡುವ ಕ್ರಮವನ್ನು ತೋರಿಸಿದ್ದಾನೆ. ನಮಗೆ ಪೂಜೆ ಮಾಡಲಿಕ್ಕೆ ಜಾಗನೇ ಇಲ್ಲ, ಎಲ್ಲಿ ಪೂಜೆ ಮಾಡಬೇಕು, ಹೇಗೆ ಅಂತ ಆಲೋಚನೆ ಮಾಡಬೇಡಿ. ಸೂರ್ಯ ಇದ್ದಾನೆ, ದೇವರ ಪ್ರತೀಕ ಅದು. ಅದಕ್ಕಿಂತ ದೊಡ್ಡ ಸೂರ್ಯನ ನಮಗೆ ದೇವರ ಪೂಜೆ ಮಾಡಲಿಕ್ಕೆ ಅವಕಾಶನೇ ಬೇಡ, ನಮಗೆ ಅಪೇಕ್ಷೆನೇ ಬೇಡ. ಯಾಕೆಂತಂದರೆ ಸೂರ್ಯನ ಪ್ರಕಾಶ ಅಂತಂದರೆ ಅಲ್ಲಿ ದೇವರಿದ್ದಾನೆ ಅಂತ ಅರ್ಥ. ಆ ಸೂರ್ಯನಲ್ಲಿ ಖಾಲಿ ಆಗದಿದ್ದಷ್ಟು ಫೋಕಸ್ ಬರುತ್ತೆ ನೋಡಿ, ಪ್ರಕಾಶ. ಅದು ಎಲ್ಲಿಂದ ಬಂತು? ಅದು ಯದಾ ಆದಿತ್ಯಗತಂ ತೇಜ ಜಗದ್ವಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜಃ ವಿದ್ಧಿಮಾಮಕಂ. ಆ ತೇಜಸ್ಸು ಸೂರ್ಯನಲ್ಲಿ ಏನಿದೆ ಅದು ಭಗವಂತ ಕೊಟ್ಟದ್ದು. ದೇವರು ಹಿಂಬದಿಯಲ್ಲಿ ಆ ತೇಜಸ್ಸನ್ನು ಕೊಡ್ತಾ ಇರ್ತಾನೆ. ದೇವರದ್ದು ಅಕ್ಷಯ ಪಾತ್ರೆ, ಆ ಖಾಲಿ ಆಗುವುದೇ ಇಲ್ಲ, ಸೂರ್ಯನ ಮೂಲಕ ನಮಗೆ ಸಿಗುವುದು. ಹಾಗಾಗಿ ಸೂರ್ಯನಲ್ಲಿ ನಾವು ಪೂಜೆ ಮಾಡಿದರೆ ಅವನಿಗೆ ಬೆಳಕನ್ನು ಚೆಲ್ಲುವ ತೇಜಸ್ಸನ್ನು ಕೊಡುವ ದೇವರು ಸೂರ್ಯಮಂಡಲದಲ್ಲಿ ಇರ್ತಾನೆ. ಸೂರ್ಯನಲ್ಲಿ ದೇವರ ಪೂಜೆ ಮಾಡುವುದು ಬಹಳ ಸುಲಭ. ಯಾಕೆಂತಂದರೆ ಅದು ಅತ್ಯಂತ ಪ್ರಕಾಶ, ಇಡೀ ಜಗತ್ತಿಗೆ ಪ್ರಕಾಶ ಕೊಡುವವ ಸೂರ್ಯ. ಮನೆಗೆ ಚಿಲ್ಕ ಹಾಕಿರ್ತಾನೆ, ಎಲ್ಲ ಕಿಟಕಿ ಮುಚ್ಚಿರ್ತಾನೆ, ಎಲ್ಲಿಯೂ ಜಾಗನೇ ಇಲ್ಲ ಹೊರಗಿಂದ ಏನೂ ಬರಲಿಕ್ಕೆ. ಅದರ ಒಳಗೆ ಮಲಗಿರ್ತಾನೆ. ಯಾಕೆ ಅಂತಂದರೆ ಬೆಳಗ್ಗೆ ಇಡೀ ಮಲಗಬೇಕು ಅಂತ, 11 ಗಂಟೆ ತನಕ ಮಲಗಬೇಕು ಅಂತ ಮಲಗಿರ್ತಾನೆ. ಆ ಸೂರ್ಯದೇವರಿಗೆ ಎಷ್ಟು ಪ್ರೀತಿ ಅಂತಂದರೆ ಇವತ್ತು ಚಿಲ್ಕ ಹಾಕಿದರೆ ಎಲ್ಲಿಯೋ ಒಂದು ಸಂಧಿಯಿಂದ ಮೂಲೆಯಿಂದ ಒಳಗೆ ಬಂದು ಅಪ್ಪ ನಾನು ಬಂದಿದ್ದೇನೆ ಏಳು ಅಂತ ಎಬ್ಬಿಸ್ತಾನೆ ಅಂತ. ನಾವು ಕರೆದಿದ್ರೂ ಬರುವ ದೇವರು ಸೂರ್ಯ ಮನೆಯ ಒಳಗೆ ಬಂದು ಬೆಳಕನ್ನು ಚೆಲ್ತಾನೆ.
ನಾವೇನಾದರೂ ಫೀಸ್ ಕಟ್ಟಲಿಕ್ಕೆ ಉಂಟಾ? ನಮಗೆ ಸರ್ಕಾರ ಕರೆಂಟ್ ಕೊಡ್ತದೆ, ಅದಕ್ಕೆ ಬಿಲ್ ಪಾವತಿ ಮಾಡಲಿಲ್ಲ ಅಂತಂದರೆ ಪವರ್ ಕಟ್, ನಮ್ಮ ಪವರ್ ಎಲ್ಲ ಕಟ್. ಅದು ಯಾಕೆ ಅಂತಂದರೆ ಕೊಟ್ಟರೆ ಮಾತ್ರ ಉಳಿತದೆ. ಸೂರ್ಯ ಇಷ್ಟು ಪ್ರಕಾಶ ಕೊಡ್ತಾನೆ, ಬೆಳಗಿನಿಂದ ರಾತ್ರಿ ತನಕ ಕೊಡ್ತಲೇ ಇರ್ತಾನೆ. ಸೋಲಾರ್ ಸಿಸ್ಟಮ್ ದೇವರು ಮಾಡಿದ ಪರಮೋಪಕಾರ, ಅದನ್ನು ನಾವು ಮರಿತೇವೆ. ತಪ್ಪಿದು. ಸೂರ್ಯನಲ್ಲಿ ನಾವು ಭಗವಂತನನ್ನು ಅನುಸಂಧಾನ ಮಾಡಿ ನಮಗೆ ಬೇಕಾದಷ್ಟು ಪ್ರಕಾಶವನ್ನು ಕೊಡುವವ ದೇವರು ಅಂತ ಅನುಸಂಧಾನ ಮಾಡಬೇಕಂತೆ. ಅಗ್ನಿಯಲ್ಲಿ ಭಗವಂತನ ಅನುಸಂಧಾನ ಮಾಡಬೇಕಂತೆ. ಯಾಕೆ ಅಂತಂದರೆ ನಾವು ಕೊಟ್ಟದ್ದನ್ನೆಲ್ಲ ನೇರ ತೆಕ್ಕೊಳ್ಳುವ ಪ್ರತೀಕ ಅದು ಅಗ್ನಿಯ ಪ್ರತೀಕ. ಅಗ್ನಿಯ ಮಾಧ್ಯಮದಲ್ಲಿ ದೇವರಿಗೆ ಕೊಟ್ಟರೆ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಬಲಂ ತೇಜ ಆರೋಗ್ಯಂ ಆಯು ಎಲ್ಲ ಕೊಡ್ತಾನೆ. ನಮಗೆ ಹೋಮಕ್ಕೆ ಹಾಕುವಾಗ ಹೊಟ್ಟೆ ಉರಿತದೆ, ಅಯ್ಯೋ ತುಪ್ಪ ಹಾಕಬೇಕಲ್ಲ, ಸಮಿದೆ ಹಾಕಬೇಕಲ್ಲ, ಅನ್ನ ಹಾಕಬೇಕಲ್ಲ, ಎಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತದೆ. ಮನೆಯೊಳಗೆ ಕೊಟ್ಟಾರದಲ್ಲಿ ಸಂಪತ್ತು ತುಂಬಿದಾಗ, ಬ್ಯಾಂಕಲ್ಲಿ ಅಕೌಂಟ್ ತುಂಬಿದಾಗ ಗೊತ್ತಾಗ್ತದೆ. ಅಗ್ನಿಯಲ್ಲಿ ಹೋಮದ ಮಾಡಿ ದೇವರಿಗೆ ಕೊಟ್ಟರೆ ದೇವರು ಬೇಕಾದಷ್ಟು ವಾಪಸ್ ತಮಗೆ ಕೊಡ್ತಾನೆ. ದೇವರು ಇಟ್ಕೊಳ್ಳುವುದಿಲ್ಲ. ಅಗ್ನಿಯ ಮಾಧ್ಯಮ ಅದು ದೊಡ್ಡದು. ನೀವು ಪುರಾಣದ ಕಥೆ ಕೇಳಿ. ಏನು ಅಂದರೆ, ದ್ರೌಪದಿ ದೇವಿ ಬಂದ್ಲಂತೆ ಅಗ್ನಿಯ ಮಧ್ಯದಲ್ಲಿ, ಕೃಷ್ಣದ್ಯುಮ್ನ ಮೇಲೆ ಬಂದ, ಯುವಕನಾಗಿ ಮೇಲೆ ಬಂದ ಅಂತ ಕಥೆಯೆಲ್ಲ ಕೇಳಿದರೆ ಅಗ್ನಿ ಎಲ್ಲವನ್ನೂ ಕೊಡ್ತದೆ. ಅಂತಹ ಶಕ್ತಿ ಇಂಥ ಆ 11 ಪ್ರತೀಕದಲ್ಲಿ ಭಗವಂತನ ಆರಾಧನೆ. ಸರ್ವಭೂತಾನಿ ಅಂತ ಕೊನೆಗೆ ದೇವರು ಹೇಳ್ತಾನೆ. ಎಲ್ಲ ಭೂತಗಳ ಒಳಗೂ ಭಗವಂತ ಇರ್ತಾನೆ. ಅನುಸಂಧಾನ ಮಾಡಿ ನೀನು ಪೂಜೆಯನ್ನು ಮಾಡುವಂಥ ಆ ಪೂಜಾ ಪದ್ಧತಿಯನ್ನು ದೇವರು ಕಲಿಸಿದ್ದಾನೆ. ಬೇರೆ ಬೇರೆ ಪ್ರತೀಕದಲ್ಲಿ ಪೂಜೆ ಮಾಡುವಂಥದ್ದು. ಚಕ್ರಾಬ್ಜಾಧಿಕ ಮಂಡಲೆ, ಈ ಮಂಡಲದಲ್ಲಿ ಭಗವಂತನ ಪೂಜೆ ಮಾಡುವ ಬಗೆಯನ್ನು ಭಗವಂತ ತೋರಿಸಿ ಕೊಟ್ಟಿದ್ದಾನೆ. ದೇವರನ್ನಲ್ಲಿ ಆರಾಧನೆ ಮಾಡುವಂಥ ನೀರಿನಲ್ಲಿ ಪೂಜೆ ಮಾಡುವ ಕ್ರಮವನ್ನು ತಿಳಿಸಿಕೊಟ್ಟಿದ್ದಾನೆ. ನೀರಲ್ಲಿ ಭಗವಂತನ ಪೂಜೆ ಮಾಡು. ನೀರಿಗೆ ಜೀವನ ಅಂತ ಹೆಸರು. ನಮಗೆ ಜೀವನವನ್ನು ಕೊಡುವಂತಹದ್ದು ನೀರು. ನೀರಿಲ್ಲದಿದ್ದರೆ ಬದುಕಲಿಕ್ಕೇ ಸಾಧ್ಯ ಇಲ್ಲ. ಎಷ್ಟು ಬೇಕೋ ಅಷ್ಟೇ ನೀರು. ನೀರು ಜಾಸ್ತಿ ಆದರೂ ಕಷ್ಟ, ನೀರು ಕಡಿಮೆ ಆದರೂ ಕಷ್ಟ. ಎಷ್ಟು ಬೇಕೋ ಅಷ್ಟೇ, ಅಷ್ಟು ನೀರನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುವ ದೇವರನ್ನು ನೀರಿನ ಮಾಧ್ಯಮದಲ್ಲಿ ಪೂಜೆ ಮಾಡುವಂಥ ಇದೆಲ್ಲ ಪದ್ಧತಿಯನ್ನು ಉದ್ಧವನಿಗೆ ದೇವರು ತಿಳಿಸಿರತಕ್ಕಂಥ ಭಾಗವತ ಉಲ್ಲೇಖ ಮಾಡಿದೆ.